ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಯೂಟ್ಯೂಬ್ ಚಾನಲ್, ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಯಾವ ವಿಷಯ ಕುರಿತಂತೆ ನಾವು ನಿಮ್ ಜೊತೆ ಮಾತಾಡಲಿಕ್ಕೆ ಬರ್ತಾ ಇದೀವಪ್ಪ ಅಂದ್ರೆ 2025 ಮುಂಗಾರು ಮುಗಿತು, ಹಿಂಗಾರು ಪ್ರಾರಂಭ ಆಗಿದೆ. 2025ರ ಏನು ಬೆಳೆ ಸಮೀಕ್ಷೆ ಆಪ್, ಹಿಂಗಾರು ಬೆಳೆ ಸಮೀಕ್ಷೆ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ನಾವು ಬೆಳೆ ಸಮೀಕ್ಷೆ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಬೆಳೆ ಸಮೀಕ್ಷೆ ಆಪ್ ಅನ್ನ ಕುರಿತಂತೆ ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಈ ಒಂದು ಆಪ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದೇ ತರ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಸಮೀಕ್ಷೆಯನ್ನ ಯಾಕೆ ಮಾಡ್ಬೇಕು, ಅಂದ್ರೆ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಏನು ಪರಿಹಾರ ಅಮೌಂಟ್ ಏನಿದೆ, ಮತ್ತೆ ಅದೇ ತರ ಈ ಜೋಳ ಖರೀದಿ ಕೇಂದ್ರ ಆಗಿರ್ಬೋದು, ಹತ್ತಿ ಖರೀದಿ ಕೇಂದ್ರ ಆಗಿರ್ಬೋದು, MSP ಕೇಂದ್ರ ಸರ್ಕಾರದ MSP ಗೆ ಈ ಒಂದು ಬೆಳೆ ಸಮೀಕ್ಷೆ ಏನ್ ಮಾಡ್ತೀವಲ್ಲ ಅದೇ ಡಾಟಾನ ಅಲ್ಲಿ ತಗೊಳ್ತಾರೆ. ಅದಕ್ಕೋಸ್ಕರ ಎಲ್ಲಾ ರೈತ ಬಾಂಧವರು ಈ ಒಂದು ಸಮೀಕ್ಷೆಯನ್ನ ಮಾಡ್ಕೋಬೇಕು. ನಾವು ಸರ್ಕಾರ ಏನ್ ಮಾಡುತ್ತದಂದ್ರೆ PR ಗಳು ಅಂದ್ರೆ ಖಾಸಗಿ ನಿವಾಸಿಗಳಂತ ತಗೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡಿಸ್ತಾರೆ, ಈಗಲೂ ಮಾಡಿಸ್ತಾರೆ. ಆದ್ರೆ ಇಲ್ಲಿ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಸ್ವತಃ ರೈತರು ತಮ್ಮ ಹೊಲದಲ್ಲಿ ಏನು ಬೆಳೆದಿದ್ದಾರೆ ಆ ಒಂದು ಬೆಳೆಯನ್ನು ನಮೂದಿಸೋದಕ್ಕೆ ರೈತರಿಗೆ ಆಪ್ಷನ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಆಪ್ ರೈತರು ತಾವು ಇನ್ಸ್ಟಾಲ್ ಮಾಡ್ಕೊಂಡು ತಮ್ಮ ಒಂದು ಕ್ಷೇತ್ರದಲ್ಲಿ ಏನ್ ಬೆಳೆದಿದ್ದೀವಿ ಅನ್ನೋದನ್ನ ನಮೂದಿಸ್ಬೇಕು. ಅದು ಯಾವ ರೀತಿ ಅನ್ನೋದನ್ನ ಕುರಿತಂತೆ ನಾನು ಈ ಒಂದು ವಿಡಿಯೋನ ಮಾಡಿದ್ವಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಾನು ಆಲ್ರೆಡಿ ಹೇಳಿದಂತೆ ರೈತ ಬೆಳೆ ಸಮೀಕ್ಷೆ ಆಪ್ ಯಾವ ರೀತಿ ಇನ್ಸ್ಟಾಲ್ ಅಂದ್ರೆ ಯಾವ ರೀತಿ ಅದನ್ನ ರಿಜಿಸ್ಟರ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಪ್ಲೇ ಸ್ಟೋರಿಗೆ ಹೋಗ್ಬೇಕು. ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಬೇಕು. ಇಲ್ಲಿ ರೈತ ಬೆಳೆ ಸಮೀಕ್ಷೆ ಆಪ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಬರುತ್ತೆ ಹಿಂಗಾರು ರೈತ ಬೆಳೆ ಸಮೀಕ್ಷೆ ಆಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ಇಲ್ಲಿ ಇನ್ಸ್ಟಾಲ್ ಅಂತ ಇರ್ತೈತಿ, ಆ ಇನ್ಸ್ಟಾಲ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಸ್ವಲ್ಪ ಡೌನ್ಲೋಡ್ ಆಗೋದಕ್ಕೆ ಟೈಮ್ ತಗೊಳ್ತೈತಿ, ವೇಟ್ ಮಾಡಿ. ರೈತರು ಸ್ವತಃ ತಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನ ಆನ್ಲೈನ್ ದೃಢೀಕರಿಸಬೇಕು ಅನ್ನೋದ್ರ ಕುರಿತಂತೆ ಈ ಒಂದು ಆ್ಯಪ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಮುಗಿಯೋವರೆಗೆ ನೋಡಿದ್ರೆ ಮಾತ್ರ ನಿಮ್ಗೆ ಆ ಆ್ಯಪ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಓಪನ್ ಆಗಿದೆ, ಓಪನ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಲೋಗೋ ಬರುತ್ತೆ. ಇಲ್ಲಿ ಕೆಳಗಡೆ ಎಕ್ಸೆಪ್ಟ್ ಅಂತ ಹೇಳಿ ಇರುತ್ತೆ, ಸಾರಿ ಅಗ್ರಿ ಅಂತ ಇರುತ್ತೆ. ಅಗ್ರಿ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ತಾವು KYC ಮೂಲಕ ಆಧಾರ್ ದೃಢೀಕರಿಸಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ತರ ತಿರುಗುತ್ತ, ಸ್ವಲ್ಪ ನಿಧಾನ ವೇಟ್ ಮಾಡಬೇಕು. ಯಾರು ಅರ್ಜೆಂಟ್ ಮಾಡಿ ಹಿಂದಕ್ಕೆಲ್ಲ ಹೋಗ್ಬಾರ್ದು. ಇಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಇರುತ್ತೆ, ಆಧಾರ್ ಸಂಖ್ಯೆಯನ್ನ ನಮೂದಿಸ್ಬೇಕು. ಇಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಇರುತ್ತೆ, ಅದರ OTP ಅಂತ ಇರುತ್ತೆ. OTP ಪಡೀರಿ ಅಂದ್ರೆ ಏನೈತಲ್ಲ ಅಲ್ಲಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾಗ OTP ಬರುತ್ತೆ. ಅಂದ್ರೆ ಯಾವ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇರ್ತೈತಲ್ಲ ಅಲ್ಲಿ ಬರ್ತದೆ. OTP ನಮೂದನೆ ಮಾಡಬೇಕು, 677660. ಇಲ್ಲಿ ಸಬ್ಮಿಟ್ ಅಥವಾ ಸಲ್ಲಿಸಿ ಅಂತ ಐತಲ್ಲ ಅಲ್ಲಿ ಬಟನ್ ಕ್ಲಿಕ್ ಮಾಡಬೇಕು. ಮತ್ತೆ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಅಲೋ ಅಂತ ಕೊಡ್ಬೇಕು. ಕೊಟ್ಟಾಗ ಇಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಆಧಾರ್ ಕಾರ್ಡ್, ಆಧಾರ್ನಲ್ಲಿರುವ ಹೆಸರು, ಸಂಬಂಧಿಕರ ಹೆಸರು, ಹುಟ್ಟಿದ ದಿನಾಂಕ, ವಿಳಾಸ, ಮೊಬೈಲ್ ನಂಬರ್ ಖಾಲಿ ಇರುತ್ತೆ.
ಮತ್ತೆ ಅವರು ಜೆಂಡರ್ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಕೆಳಗಡೆ ಹಿಂದಿರುಗಿ ಮತ್ತು ಸಕ್ರಿಯ ಅಂತ ಐತಿ, ಹಿಂದಿರುಗಬಾರ್ದು, ಇಲ್ಲಿ ಸಕ್ರಿಯಗೊಳಿಸಿ ಅಂತ ಏನೈತಲ್ಲ ಅಲ್ಲಿ ಒತ್ತಬೇಕು. OTP ಹೋಗುತ್ತೆ ಅಂದ್ರೆ ಇದು ನೋಂದಣಿ ಮತ್ತು ಮೊಬೈಲ್ ನಂಬರ್ OTP ಸಂಖ್ಯೆ ಕಳಿಸಲಾಗಿದೆ ಅಂತ ಸರಿ ಅಂದಾಗ ಇಲ್ಲಿ ಕೆಳಗಡೆ OTP ಯನ್ನು ನಮೂದಿಸಬೇಕು. ಕೆಳಗಡೆ ಸಲ್ಲಿಸಿ ಅಂತ ಐತಿ, ಅದನ್ನು ನೀವು ಸಲ್ಲಿಸಿದ್ರೆ ಇಲ್ಲಿ ಬಟನ್ ಸಲ್ಲಿಸಿ ಅಂತ ಇದ್ದಾರೆ, ಇಲ್ಲಿ ಸಲ್ಲಿಸಿದ್ರೆ ಸರ್ವೆ ಡೌನ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ ಅಂತ ಹೇಳುತ್ತೆ. ಅಂದ್ರೆ ತಾವು ವೇಟ್ ಮಾಡಬೇಕು. ಮತ್ತೆ ಗ್ರಾಮ ಸರ್ವೆ ನಂಬರ್ಗಳು ವಿಸ್ತೀರ್ಣ ಡೌನ್ಲೋಡ್ ಆಗುತ್ತಿವೆ ನಿರೀಕ್ಷಿಸಿ ಅಂತ ವೇಟ್ ಮಾಡಬೇಕು. ಈ ರೀತಿ ಡೌನ್ಲೋಡ್ ಆಗುತ್ತೆ. ನಾನು ಮತ್ತೆ ಈ ಒಂದು ವಿಡಿಯೋ ಏನಿದೆಯಲ್ಲ ಇದು ಯಾವ ರೀತಿ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಕುರಿತಂತೆ ಇರ್ತೈತಿ. ಮತ್ತೆ ಇದನ್ನ ಯಾವ ರೀತಿ ಕ್ಷೇತ್ರದಲ್ಲಿ ಅಂದ್ರೆ ತಮ್ಮ ಹೊಲದಲ್ಲಿ ಹೋಗಿ ಯಾವ ರೀತಿ GPS ಮಾಡ್ಬೇಕು ಅನ್ನೋದು ಕೂಡ ವಿಡಿಯೋ ಅದನ್ನು ಕೂಡ ಇನ್ನೊಂದು ವಿಡಿಯೋ ಮಾಡಿ ಇರ್ತೈತಿ. ಫಸ್ಟ್ ಇದೇನಪ್ಪ ಅಂದ್ರೆ ನೀವು ಯಾವ ರೀತಿ ಒಂದು ಆ್ಯಪ್ ನ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಇವತ್ತು ತಿಳಿಸ್ಕೊಡಕ್ ಹಚ್ಚಿದ್ವಿ. ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಡೌನ್ಲೋಡ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಅಂದ್ರೆ ನಿಮಗೆ ಖಾಸಗಿ ನಿವಾಸಿಗಳಿಗೆ ಇದನ್ನ ಏನಪ್ಪಾ ಅಂತಂದ್ರೆ ನಾವು PR ಗಳಿಂದ ಮಾಡಿಸ್ತೀವಿ. ಅಲ್ಲಿ ಎಷ್ಟೋ ಜನರಿಗೆ ಏನಾಗುತ್ತಪ್ಪ ಅಂತಂದ ಹೇಳಿದ್ರ ತಮ್ಮ ಹೊಲದಾಗ ತಪ್ಪಾಗಿ ನಮೂದನೆ ಮಾಡ್ಯಾರ್ರಿ ಅನ್ನೋ ಸಲುವಾಗಿ ಸರ್ಕಾರ ಏನ್ ಮಾಡೈತಿ, ನನ್ನ ಹೊಲ ನನ್ನ ಸಮೀಕ್ಷೆ ನನ್ನ ದೃಢೀಕರಣ ಅಂತಕ್ಕಂಥ ಒಂದು ಸ್ಲೋಗನ್ ನೊಂದಿಗೆ ಈ ಒಂದು ಆ್ಯಪ್ ನ ರಿಲೀಸ್ ಮಾಡ್ಯಾರ. ಅದು ಇದರ ಸದುಪಯೋಗನ ಸಮಸ್ತ ರೈತ ಬಾಂಧವರು ಪಡ್ಕೋಬೇಕು. ಅದೇ ರೀತಿ GPS ಮ್ಯಾಪಿಂಗ್ ಡೌನ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ. ಮಾಸ್ಟರ್ ವಿವರ ಡೌನ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ. ಆಯ್ತು, ಆದ ತಕ್ಷಣ ಏನಾಯ್ತು, ಇಲ್ಲಿ ಅಲೋ ಅಂತಂದೇಳಿ ಬಟನ್ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ನೋಡ್ರಿ. ಅವ್ರದ್ದು FID ನಂಬರು, ಅವ್ರ ಹೆಸರು, ಅವ್ರ ಸರ್ವೆ ನಂಬರು, ಅವ್ರ ಹೊಲ ಎಷ್ಟೆಷ್ಟು ಎಕರೆ ಐತೆ ಅಂತ ಬಂದ್ಬಿಡ್ತೀನಿ. ಆ ರೀತಿ ಮತ್ತೆ ಬೇರೆ ಸರ್ವೆ ನಂಬರ್ಗಳು ಆ್ಯಡ್ ಆಗದೆ ಇದ್ರೆ ಅದನ್ನ ನೀವು ಫ್ರೂಟ್ಸ್ ಅಲ್ಲಿ ಸೇರಿಸ್ಬೇಕು, ಅಥವಾ ಇಲ್ಲಿ ಸೇರ್ಪಡೆ ಅಂತ ಇದೆಲ್ಲ ಅಲ್ಲಿ ಸೇರಿಸ್ಬೋದು. ಇಲ್ಲಿ ಬೆಳೆ ವಿವರ ಅಪ್ಲೋಡ್ ಮಾಡಿದ್ವಿ ಇಲ್ಲ ನೋಡ್ಬೋದು, ಬೆಳೆ ಸಮೀಕ್ಷೆ ವಿವರ ನೋಡ್ಬೋದು. ಇದು ಯಾವ ರೀತಿ ನೆಕ್ಸ್ಟ್ ಇದು ಇನ್ಸ್ಟಾಲ್ ಮಾಡೋದು, ಇಷ್ಟು ಒಂದು ವಿಡಿಯೋ ಏನಾಯ್ತಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡೋದಾಯ್ತು. ಇದು ನೆಕ್ಸ್ಟ್ ವಿಡಿಯೋ ನೀವು ಕ್ಷೇತ್ರದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ಮಾಹಿತಿ ನವೀಕರಣ ಮತ್ತು ಫ್ರೂಟ್ಸ್ ದಂತಾಂಶ ಒಂದಿಗೆ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ GPS ಮ್ಯಾಪಿಂಗ್ ಡೌನ್ಲೋಡ್ ಆಗತ್ತ, ವೇಟ್ ಮಾಡ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಆ ಕ್ಷೇತ್ರದಲ್ಲಿ ಹೋಗಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.